ವೆಲ್ಕಮ್ ಬ್ಯಾಕ್. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಶಾಂತಿ ಸಭೆ ಇದೀಗ ವಿಫಲ ಆಗಿದೆ. ಮತ್ತೊಂದು ಕಡೆ ಸಮಾವೇಶ ನಡೀತಾ ಇದೆ. ಉದ್ವಿಗ್ನತೆಯ ಮಧ್ಯೆಯೇ ಮತ್ತೊಂದು ಸಮಾವೇಶಕ್ಕೆ ಸಜ್ಜಾಗಿದ್ದಾರೆ. ಬಾಗಲಕೋಟೆ ಜಿಲ್ಲಾಡಳಿತ ಕರೆದಿರುವಂತಹ ಶಾಂತಿ ಸಭೆಯು ವಿಫಲ. ಶೋಭಾಯಾತ್ರೆ ಬಳಿಕ ಮತ್ತೆ ಹಿಂದೂ ಸಂಘಟನೆಗಳ ಸಭೆ. ಈ ಸಭೆಯಲ್ಲಿ ಕಲ್ಲು ತೂರಾಟ ಪ್ರಕರಣದ ಕುರಿತು ಗಂಭೀರವಾಗಿ ಚರ್ಚೆ ಆಗುತ್ತೆ. ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ಹಿಂದೂ ಸಂಘಟನೆಗಳ ಚರ್ಚೆ ಆಗುತ್ತೆ. ಇಲ್ಲಿ ರಾಜ್ ನ್ಯೂಸ್ಗೆ ಸಂಸದ ನಾರಾಯಣ ಸಾ ಪಾಂಡೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ ಕರೆದಿರುವಂತಹ ಶಾಂತಿ ಸಭೆಯು ವಿಫಲ ಆಗಿದೆ. ಬಾಗಲಕೋಟೆಯಲ್ಲಿ ಮೊನ್ನೆ ನಡೆದಿರುವಂತಹ ಘಟನೆ ಇದು. ಮೊನ್ನೆ ಹಾಗೂ ನಿನ್ನೆ ಕಳೆದ 2 ದಿನಗಳಿಂದಲೂ ಕೂಡ ಬಾಗಲಕೋಟೆಯಲ್ಲಿ ಬಹಳ ಉದ್ವಿಗ್ನತಾ ಪರಿಸ್ಥಿತಿ ಈಗ ಅಲ್ಲಿ ಉಂಟಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಒಂದು ಶಾಂತಿ ಸಭೆಯನ್ನ ಮಾಡಿದ್ರು. ಶಾಂತಿ ಸಭೆಯಿಂದಲೂ ಕೂಡ ಏನು ಯೂಸ್ ಆಗಿಲ್ಲ. ಏನು ಪೊಲೀಸರು ಏನು ಕ್ರಮವನ್ನು ತಗೋಬೇಕು ಅದೆಲ್ಲವೂ ಕೂಡ ತಗೋತಿದ್ದಾರೆ. ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಬಾಗಲಕೋಟೆ ಭಾಗದಲ್ಲಿ ಯಾವಾಗ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು, ಮಸೀದಿಯಿಂದ ಚಪ್ಪಲಿಯನ್ನ ಬೆಸಾಕಿದ್ರು. ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಗಲಾಟೆ ಗದ್ದಲ ಎಲ್ಲವೂ ಕೂಡ ಸೃಷ್ಟಿಯಾಯಿತು. ನಿನ್ನೆ ಅಂತಲೂ ಇನ್ನು ರಾಜ್ ನ್ಯೂಸ್ಗೆ ಸಂಸದ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾ ಪಾಂಡೆಗೆ ಜೊತೆ ನಮ್ಮ ಪ್ರತಿನಿಧಿ ಬಾಗಲಕೋಟೆ ಪ್ರತಿನಿಧಿ ಮುರುಗೇಶ್ ಹಳ್ಳಿ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮಹಾರಾಜರ ಒಂದು ಜಯಂತ್ಯೋತ್ಸವ ಅಂಗವಾಗಿ ಬೃಹತ್ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ಹಮ್ಮಿಕೊಂಡ ಮೆರವಣಿಗೆಯಲ್ಲಿ ಏನು ಬಂಕಾ ಮಸೀದಿ ಬಳಿ ಒಂದು ಕಲ್ಲ ತೂರಾಟ ಮತ್ತು ಚಪ್ಪಲಿ ಪ್ರಕರಣ ಸಂಬಂಧಪಟ್ಟಂತೆ 2 ಗುಂಪುಗಳ ನಡುವೆ ಮಧ್ಯೆ ಗಲಾಟೆಯಾಗಿ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಹೀಗಾಗಿ ಸಾಕಷ್ಟು ರೀತಿಯಾಗಿ ಒಂದು ಪೊಲೀಸ್ ಬಿಗಿ ಬಂದೋಬಸ್ತಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ಇವತ್ತು ನವನಗರದಲ್ಲಿ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂಬಂಧಪಟ್ಟಂತೆ ಏನು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಾರಾಯಣ್ ಸಾಹೇಬ್ ಪಾಂಡೆ ಅವರು ಇದ್ದಾರೆ. ಇದರ ಬಗ್ಗೆ ಅವರನ್ನ ಕೇಳೋಣ. ಸರ್, ಇವತ್ತು ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪೂರ್ವ ನಿಯೋಜಿತರಾಗಿರ್ತಕ್ಕಂಥ ಶೋಭಾಯಾತ್ರೆ, ಅದರ ಸಂಬಂಧಪಟ್ಟಂಗೆ ಇವತ್ತು ಯಾರ್ಯಾರು ಭಾಗಿಯಾಗಿದ್ದಾರೆ? ಇವತ್ತು ಹಿಂದೂ ಸಮಾಜ ಉತ್ಸವ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಆಗಿದ್ದರಿಂದ ದೇಶದ 1 ಲಕ್ಷ ಜಾಗದಲ್ಲಿ ಇದೇ ರೀತಿ ಹಿಂದೂ ಸಮಾವೇಶ ಆಗ್ತಾ ಇದೆ. ಇದು ಪೂರ್ವ ನಿರ್ಧಿತವಾದದ್ದು. ಈ ಘಟನೆಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಎಲ್ಲರಿಗೂ ಗೊತ್ತಿದೆ. ನಿನ್ನೆಯಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಬರೀ ಕಿವಿಯಿಂದ ಕೇಳುವುದಿಲ್ಲ, ಕಣ್ಣಿನಿಂದ ನೋಡ್ತಾ ಇದ್ದಾರೆ ಏನೇ ಆಯಿತು ಅನ್ನತಕ್ಕಂಥದ್ದು. ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಮೆರವಣಿಗೆ ಮೇಲೆ ಚಪ್ಪಲಿ ಒಗೆದದ್ದು ನೋಡಿದ್ದಾರೆ ಜನ, ಕಲ್ಲು ಒಗೆದದ್ದು ನೋಡಿದ್ದಾರೆ, SP ಗೆ ಕಲ್ಲು ಬದ್ದದ್ದು ನೋಡಿದ್ದಾರೆ. ಯಾಕೋ ಹೆಲ್ಮೆಟ್ ಹಾಕೊಂಡಿದ್ದರಿಂದ SP ತಲೆ ಉಳಿತು. ಈ ಧಾಷ್ಟತನ, ಈ ದುಷ್ಟ ಬುದ್ಧಿ, ಆ ಮಸೀದಿಯಿಂದ ಕಲ್ಲು ಬರ್ತದೆ, ಮಸೀದಿಯಿಂದ ಚಪ್ಪಲಿ ಒಗಿತಾರೆ ಅನ್ನತಕ್ಕಂಥ ಈ ಧೈರ್ಯ ಅವ್ರಿಗೆ ಹೇಗೆ ಬಂತು? ಇದು ಮೂಲ ಪ್ರಶ್ನೆ ಇದೆ. ಇವತ್ತು ಯಾಕೆ ಸೇರಿದ್ರು ಸುಮಾರು 700 ಜನ ಮಸೀದಿಯಲ್ಲಿ ರಾತ್ರಿ 10 ಗಂಟೆಗೆ? ಯಾವ ಉದ್ದೇಶಕ್ಕಾಗಿ ನೀವು ಸೇರಿದ್ರಿ? ಶಿವಾಜಿ ಮಹಾರಾಜರ ಜಯಂತಿಯ ಮೇಲೆ ನೀವು ಕಲ್ಲು ಒಗಿತೀರಿ, ಚಪ್ಪಲಿ ಒಗಿತೀರಿ ಅಂತಂದ್ರೆ ಮುಂದೆ ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡ್ಯವ್ರು ಯಾರು? ಅವ್ರಿಗೆ ಏನೇ ಧೈರ್ಯ ಇದೆ ಗೊತ್ತಾ? ಮುಸಲ್ಮಾನರಿಗೆ ನಾವು ಏನ್ ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಪರವಾಗಿ ಇರ್ತದೆ, ನಮಗ ಒಳಗೆ ಹಾಕಿದ್ರು ಬಿಡಿಸ್ಕೊಂಡು ಬರ್ತಾರೆ, ನಮಗೇನೂ ಆಗುದಿಲ್ಲ ಅಂತ ಅನೇಕ ಉದಾಹರಣೆ ಗೊತ್ತಾಗಿದೆ. ಅವ್ರ ಮೇಲೆ ಹಾಕಿದಂತ ಕೇಸುಗಳು ಕಾಂಗ್ರೆಸ್ ಸರ್ಕಾರ ವಿಡ್ರಾ ಮಾಡಿಬಿಟ್ಟಿದೆ. ಏನು ಶಿವಾಜಿ ಜಯಂತಿಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಾರಾಯಣ್ ಸಾಹೇಬ್ ಪಾಂಡೆ ಅವರ ಮಾತುಗಳು. ಕ್ಯಾಮರಾಮನ್ ಸಚಿನ್ ಜೊತೆ ಮುರುಗೇಶ್ ಹಳ್ಳಿ, ರಾಜ್ ನ್ಯೂಸ್, ಬಾಗಲಕೋಟೆ. ಈ ಸಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅದರಲ್ಲೂ ಕೂಡ ಪೊಲೀಸರ ಇಲಾಖೆಯಲ್ಲಿ ಯಾವ ಮಟ್ಟಕ್ಕೆ ನಿರ್ಲಕ್ಷ್ಯ ಇದೆ ಅಥವಾ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಹದಗೆಟ್ಟಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಕಣ್ಣಿಂದ ನೋಡಿದ್ದೀವಿ. ಇಲ್ಲಿ ಚಪ್ಪಿಗಳನ್ನು ಬೆಸಾಕಿರೋದು ಅಥವಾ ಕಲ್ಲು ತೂರಿರೋದು ಎಲ್ಲವೂ ಕೂಡ ಸಾಕ್ಷಿ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಪೊಲೀಸ್ ಇಲಾಖೆಯಿಂದ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ.